BLD ಸಂಸ್ಥೆಯ ವಚನ ಪಿತಾಮಹ ಡಾಕ್ಟರ್ ಫಗು ಹಳ್ಕಟ್ಟಿ ಅವರ ಸಂಶೋಧನಾ ಕೇಂದ್ರದ ವತಿಯಿಂದ ಚಿಂತನ ಸಾಂಸ್ಕೃತಿಕ ಬಳಗದ ವತಿಯಿಂದ BLD ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತ ಡಾಕ್ಟರ್ ಫಗು ಹಳ್ಕಟ್ಟಿ ಅವರು, ಬಂಧನಾಳ ಸಂಗನ ಬಸವ ಶಿವಯೋಗಿಗಳು, ಲಿಂಗೈಕ ದಿವಂಗತ BM ಪಾಟೀಲರು ಹಾಗೂ ಲಿಂಗೈಕ ಶ್ರೀಮತಿ ಬಂಗಾರಮ್ಮ ಸಜ್ಜನಮ್ಮನವರ ಒಂದು ಸ್ಮರಣೆ ಕಾರ್ಯಕ್ರಮದಲ್ಲಿ ಇವತ್ತು ದೂರದ ಶಿವಮೊಗ್ಗದಿಂದ ಇಡೀ ರಾತ್ರಿ ಪ್ರಯಾಣ ಮಾಡಿ ನಮ್ಮ ಕರೆಗೆ ಹೋಗ್ಬಿಟ್ಟು ಇಂದು ಬಂದು ನಮ್ಮನ್ನು ಆಶೀರ್ವದಿಸಿದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಬೆಕ್ಕಿನ ಕಲ್ಮಠ ಶಿವಮೊಗ್ಗ ಅವರ ಪಾದಗಳಲ್ಲಿ ನಾನು ಕೂಡ ಮತ್ತೊಮ್ಮೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಸಾಗರದ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಮಾನ್ ಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇವತ್ತು ನಮ್ಮವರೇ ಆದಂಥ ವಿಜಯಪುರದ ನಮ್ಮ ಷಣ್ಮುಖ ಮಠದ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ, ನಿಡೋಣಿ ಹಾಗೂ ಎರಡತ್ತಿರ ಮಠ ಹೋಬಳಿಯ ಪರಮ ಪೂಜ್ಯ ಶ್ರೀಗಳಾದಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ, ಇಂದು ಈ ಕಾರ್ಯಕ್ರಮದಲ್ಲಿ ಮಣಕವಾಡದ ದೇವ ಮಂದಿರ ಮಠದ ಪರಮ ಪೂಜ್ಯಗಳಾದಂಥ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇಂದು ಈ ಒಂದು ಅರ್ಥಪೂರ್ಣ ಸ್ಮರಣೆ ಕಾರ್ಯಕ್ರಮದಲ್ಲಿ KD ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಅವಿನಾಶ್ ಕವಿಯವರು ಇವತ್ತು BLD ಸಂಸ್ಥೆ, ಇದು ಮೂಲತಃ ಬಿಜಾಪುರ ಲಿಂಗಾಯತ್ ಡೆವಲಪ್ಮೆಂಟ್ ಎಜುಕೇಷನಲ್ ಅಸೋಸಿಯೇಷನ್, ತದನಂತರ ಕಾರಣಾಂತರದಿಂದ ಅದು ಬಿಜಾಪುರ ಲಿಬರಲ್ ಡಿಸ್ಟ್ರಿಕ್ಟ್ ಎಜುಕೇಷನ್ ಅಸೋಸಿಯೇಷನ್ ಆಯಿತು. ಮತ್ತೆ ನಾವು ಅದು KD ಸಂಸ್ಥೆಗೂ ಇದೇ ಒಂದು ಮಾದರಿಯಾಗಿರುವಂಥದ್ದು. ಮತ್ತು ಅವರು ಕೂಡ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡಿವಿ. ನಾವು ಕೂಡ ಬಿಜಾಪುರ ಲಿಂಗಾಯತ ಡೆವಲಪ್ಮೆಂಟ್ ಎಜುಕೇಷನ್ ಸೊಸೈಟಿಗೆ ನಾವು ಕೂಡ ಡಿಸ್ಟ್ರಿಕ್ಟ್ ಎಜುಕೇಷನಲ್ ಅಸೋಸಿಯೇಷನ್ ನಾವು ಮತ್ತೆ ವಾಪಸ್ ತಗೊಂಡ್ವಿ. ಭಾಳ ದಿನಗಳಿಂದ ನಾವು ವಿಜಯಪುರಕ್ಕೆ ಅಷ್ಟೇ ಸೀಮಿತ ಆಗಿರಬಾರ್ದು, ಸ್ವಲ್ಪ ಬೇರೆ ಬೇರೆ ಕಡೆ ನೋಡಿದ್ರು ಸಹ ನಾವು ವಿದ್ಯಾಸಂಸ್ಥೆಗಳನ್ನ ನಾವು ಹೊಂದಬೇಕು, ವಿಸ್ತರಣೆ ಮಾಡಬೇಕು ಅಂತ ತಿಳ್ಕೊಂಡಾಗ ಅದನ್ನು ಇವತ್ತು ನಾವು ಭಾರತೀಯ ಲಿಂಗಾಯತ್ ಡೆವಲಪ್ಮೆಂಟ್ ಎಜುಕೇಷನ್ ಸಂಸ್ಥೆ ಮರುನಾಮಕರಣ ಮಾಡಿಕೊಂಡು, ಇವತ್ತು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ನಾನು ಅನೇಕ ಸಂದರ್ಭ ಹೇಳ್ತಿರ್ತೀನಿ, ನೀವು ಅದನ್ನು ಫುಲ್ ಫಾರ್ಮ್ ಹಾಕೋದು ಬರ್ರಿ, BLD KD ಭಾಳ ಏನಾಗಿಬಿಟ್ಟಿದೆ ಅಂದ್ರೆ ಅದಕ್ಕೆ ನಿಮ್ಮ ಲಿಂಗಾಯತ್ ಎಲ್ಲಿನೂ ಕೂಡ ಬರೋದೇ ಇಲ್ಲ, ಮತ್ತೆ BLD KD HKI ಹಿಂಗೆ ಬಂದ್ಬಿಡ್ತವೆ, ಪೂಜ್ಯ ಶ್ರೀಗಳು ಹೇಳಿದಂಗೆ BVV ಹಿಂಗೆ. ಈಗ ಇವತ್ತು ಫಗು ಹಳ್ಕಟ್ಟಿ ಅವರಿಂದ ಒಂದು ಶಾಲೆಯಿಂದ ಅವರು 2ನೇ ಮಹಾಯುದ್ಧದಲ್ಲಿ ಸಂದರ್ಭದಲ್ಲಿ ಒಂದು ಶಾಲೆಯಿಂದ ಪ್ರಾರಂಭ ಆದಂಥ BLD ಸಂಸ್ಥೆ 1910ರಲ್ಲಿ. ಇದಕ್ಕೆಲ್ಲ ಮೂಲ ಕಾರಣ ವೇದಿಕೆ ಮೇಲೆ ಪೂಜ್ಯ ಶ್ರೀಗಳಿದ್ದಾರೆ. ಹಿಂದೆ 1904ರಲ್ಲಿ ಮತ್ತು 1905ರಲ್ಲಿ ಏನು ಅಖಿಲ ಭಾರತ ವೀರಶೈವ ಮಹಾಸಭಾ 2 ಮಹಾಧಿವೇಶನಗಳಾಗ್ತವೆ. ಆ ಮಹಾಧಿವೇಶನದಲ್ಲಿ ಶ್ರೀಸಂಗಿ ಲಿಂಗರಾಜ ದೇಸಾಯರು ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. ಅಲ್ಟಾಳ್ ರುದ್ರಗೌಡರು ಆ ಒಂದು ಕಾರ್ಯಕ್ರಮದ ಸಂಪೂರ್ಣವಾದಂಥ ಒಂದು ಮಾರ್ಗದರ್ಶನವನ್ನು ಮಾಡ್ತಿರ್ತಾರೆ. ಇವತ್ತು ತಾವು ಹೇಳಿದ್ರಿ, ಇವತ್ತು ಹಳೆ ಮೈಸೂರಲ್ಲಿ ಸ್ವಾಭಾವಿಕವಾಗಿ ಮೈಸೂರು ಮಹಾರಾಜರು
ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಂಥ ಅವಶ್ಯಕತೆ ಇವತ್ತು ಹಳೆ ಮೈಸೂರಿನಲ್ಲಿ ಬರಲಿಲ್ಲ. ಹಾಸ್ಟೆಲ್ಗಳನ್ನ ಮಾತ್ರ ತಾವು ಮಾಡ್ತಿದ್ದೀರಿ ಅಂತ ಹೇಳಿ. ಆದರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮಗೆ ಸರ್ಕಾರಿ ಶಾಲೆಗಳಿರಲಿಲ್ಲ. ಇವತ್ತು ಬಿ ಡಿ ಜತಿಯವರು ಉಪರಾಷ್ಟ್ರಪತಿಗಳಾಗಿ ಇದು ಮಾಡಿದರೆ ಅವತ್ತೊಂದು ಸಹ ಇಲ್ಲಿ ಖಾಸಗಿ ಡಿಗ್ರಿ ಬೇಡಿ ವಿಜಯ ಕಾಲೇಜಿನಲ್ಲಿ ಕಲಿತು ಅವತ್ತೊಂದು ಸಹ ಅವರು ಉಪರಾಷ್ಟ್ರಪತಿಗಳಾದ. ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಡಿಗ್ರಿ ಕಾಲೇಜ್ ಇರುವುದು ಬಿ ಎಡ್ ಸಂಸ್ಥೆ ಒಂದೇ ಮಾತ್ರ. ಇವತ್ತು 1904ರಲ್ಲಿ 5ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ಶಿವಸಂಗಿ ನೇತೃತ್ವ ಮತ್ತು ಹರಟಾಳ್ ರುದ್ರಗೌಡರ ಒಂದು ಮಾರ್ಗದರ್ಶನ ಇವರು ಕೂಡ ವಿಚಾರ ಮಾಡ್ತಾರೆ. ಇವತ್ತು ಏನ್ ಮಾಡೋದು ಅಂತಂದ್ರೆ ಅವಾಗ ನಮ್ಮ ಸಮಾಜಕ್ಕೆ ಒಂದು ಕರೆಯನ್ನು ಕೊಡ್ತಾರೆ. ನಮ್ಮ ಲಿಂಗಾಯತ ಸಮುದಾಯದವ್ರನ್ನು ಪ್ರತಿಯೊಂದು ಊರಲ್ಲಿ ಶಾಲೆಗಳನ್ನ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಅಂತ ಹೇಳಿ 1904-5ರಲ್ಲಿ ಅವರು ಕರೆ ಕೊಟ್ಟ ಮೇರೆಗೆ ಇವತ್ತು ಬಿ ಎಲ್ ಡಿ ಸಂಸ್ಥೆ 1908ರಲ್ಲಿ ಬಿ ವಿ ಸಂಘ, 1912ರಲ್ಲಿ ಇವತ್ತು ಕೆ ಎಲ್ ಸಂಸ್ಥೆ, ಈ ಎಲ್ಲ ಎಚ್ ಕೆ ಸೊಸೈಟಿ 1916 ಹೀಗೆ ಆ ಒಂದು ಕರೆ ಏನು ಶಿವಸಂಗಿ ಲಿಂಗರಾಜರು ಅಲ್ಟ್ರಾಗಳು ಕೊಟ್ಟಿರ್ತಾರೆ. ಅದರ ಪ್ರಯುಕ್ತ ಈ ದೊಡ್ಡ ದೊಡ್ಡ ಸಂಸ್ಥೆಗಳ ಅಲ್ಲದೆ ಸಾವಿರಾರು ಪ್ರತಿ ಒಂದು ಹೋಬಳಿಯಲ್ಲಿ ಒಂದು ಶಾಲೆ, ಜೂನಿಯರ್ ಕಾಲೇಜು, ಡಿಗ್ರಿ ಕಾಲೇಜು ಇಡೀ ನಮ್ಮ ಉತ್ತರ ಕರ್ನಾಟಕ ಆಗ್ಲಿಕ್ಕೆ ಆ ವೀರಶೈವ ಮಹಾಸಭಾದಲ್ಲಿ ಈ ಇಬ್ಬರು ಮಹನೀಯರು ಸಹ ಏನು ಶಿವಸಂಗಿ ಲಿಂಗರಾಜರು ಅಲ್ಟ್ರಾಗಳು ಕರೆ ಕೊಡ್ತಾರ. ಅದರಿಂದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಹ ಪ್ರಾರಂಭ ಆಗ್ತವೆ. ಇವತ್ತು ಫಗೋಳ ಕಟ್ಟಿಯವರು ಇದನ್ನ ಪ್ರಾರಂಭ ಮಾಡಿದ್ರು. ಫಗೋಳ ಕಟ್ಟಿಯವ್ರ ಬಗ್ಗೆ ಬರೀ ಅವರು ಶ್ರೇಷ್ಠ ಕೆಲಸ ಮಾಡಿದ್ದು. ನಾವೆಲ್ಲರೂ ಕೂಡ ಅವರ ವಚನ ಒಂದು ಹರಿದು ಹೋದಂತ ಬಸವ ಸಾಹಿತ್ಯ ಏನಿತ್ತು, ವಚನವನ್ನ ಇವತ್ತು ಎಲ್ಲೋ ಜಗಲಿ ಮೇಲೆ ಬಿದ್ದಿತ್ತು, ಮಠಗಳಲ್ಲಿ ಬಿದ್ದಿತ್ತು, ಕಿರಾಣಿ ಅಂಗಡಿಯಲ್ಲಿ ಬಿದ್ದಿತ್ತು, ಅಡತಿ ಅಂಗಡಿಯಲ್ಲಿ ಬಿದ್ದಿತ್ತು. ಅವೆಲ್ಲವನ್ನ ಸಂಗ್ರಹಿಸಿ ಇವತ್ತು ಸಹ ಅನೇಕ ಶರಣರ ಬೆಳಕಿಗೆ ತಂದವರು. ಬಸವಾದಿ ಶರಣರನ್ನ ಇವತ್ತು ಸಹ ಬಸವ ಸಾಹಿತ್ಯ ಬೆಳಕಿಗೆ ತಂದ. ಬಹುಶಃ ಹಳಕಟ್ಟಿ ಅವರು ಇರ್ತಿದ್ರೆ ಇವತ್ತು ಬಹುಶಃ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಲ್ಲ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಇವತ್ತು ಬಸವಣ್ಣವ್ರನ್ನ ಬಸವಾದಿ ಶರಣರನ್ನ ಇವತ್ತು ಸಹ ಮುಂದಿನ ಪೀಳಿಗೆಗೆ ನಮಗೆ ಇದು ಕೊಟ್ಟಂತವ್ರು ಡಾಕ್ಟರ್ ಫಗೋಳ ಕಟ್ಟಿಯವರು. ಅವರ ಈ ಸಂಸ್ಥೆ ಪ್ರಾರಂಭ ಮಾಡಿ ಅವರ ಒಂದು ಸಮಾಧಿ ಕೂಡ ಇವತ್ತು ಲಿಂಗೈಕ್ಯ ಸ್ಥಳನೂ ಕೂಡ ಇಲ್ಲಿ ಇದ್ರೂ ಕೂಡ ಬಹಳಷ್ಟು ಜನ ನಮಗೆ ಇವತ್ತು ಸಹ ಗೊತ್ತಿರಲಿಲ್ಲ. ಒಂದ್ಸಲ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಸುತ್ತೂರು ಶ್ರೀಗಳು, ಆಮೇಲೆ ಡಾಕ್ಟರ್ ಎಂ ಕಲಬುರ್ಗಿ ಅವರು ಮತ್ತು ನಮ್ಮ MP ಪ್ರಕಾಶ್ ಅವರು ಇರ್ತಾರೆ. ಹೂವಿನ ಹಡಗಲಲ್ಲಿ ಒಂದು ಕಾರ್ಯಕ್ರಮವನ್ನ ಒಂದ್ಸಲ ಭೇಟಿಯಾದಾಗ ಮಾತನಾಡಿದಾಗ ಅವ್ರು ಹೇಳ್ತಾರೆ, ಇದನ್ನ ಹಳಕಟ್ಟಿ ಸಂಶೋಧನಾ ಕೇಂದ್ರ ಆಗಬೇಕು, ಹಳಕಟ್ಟಿಯವ್ರ ಬಗ್ಗೆ ಜನರಿಗೆ ಇದಿಲ್ಲ ಅಂಥೇಳಿ ಇವತ್ತೊಂದು ಸಹ ಅವರೆಲ್ಲ ವಿಚಾರ ಮಾಡಿ ಆವಾಗ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅದನ್ನು ಬೇಡಿ ಸಂಸ್ಥೆ MB ಪಾಟೀಲ್ ಅದನ್ನು ಮಾಡಬೇಕು ಅಂತ ನನಗೆ ಆ ಸೌಭಾಗ್ಯವನ್ನು ಕೊಟ್ಟರು. ಇವತ್ತು ಬಹುಶಃ ನಾವು ಸಂಶೋಧನಾ ಕೇಂದ್ರ ಇಡೀ ರಾಜ್ಯದಲ್ಲಿ ಇವತ್ತು ನಂಬರ್ 1 ಕೇಂದ್ರ ಆಗೋ ಜೊತೆಗೆ ನಾವು ವಚನ ಸಂಪುಟವನ್ನ ಏನು MM ಕಲಬುರ್ಗಿ ಅವರು ಅದನ್ನ ಆ ಸಂಪುಟವನ್ನು ಇದು ಮಾಡಿದರು, ಪ್ರಕಟಣೆ ಮಾಡಿದರು. ಆ ಜೊತೆಗೆ ಇವತ್ತು ಆದಿಲ್ಶಾಹಿ ಅರಸರ ಒಂದು 200 ವರ್ಷದ ಸಾಹಿತ್ಯವನ್ನ ಕೂಡ ಏನು ದಖನಿ ಉರ್ದು ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡುವಂತಹದ್ದು ಒಂದು ಜಾತ್ಯತೀತ ತತ್ವದ ಅಡಿಯಲ್ಲಿ ಇವತ್ತು ಅಷ್ಟೇ ಅಲ್ಲ, ಇವತ್ತು ರಾಜ್ಯ ಸರ್ಕಾರ ದಾಸ ಸಾಹಿತ್ಯವನ್ನ ಕೂಡ ಸಂಪೂರ್ಣವಾಗಿ ಇವತ್ತು ಸಹ ನಮ್ಮ ಒಂದು ಸಂಸ್ಥೆ ಕೊಟ್ಟಿದ್ದಾರೆ. ಅದನ್ನ ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹುಶಃ ಇವತ್ತು ಫಗೋಳ ಸಂಶೋಧನಾ ಕೇಂದ್ರದಲ್ಲಿ ಇವತ್ತು ಸಹ ಕಾರ್ಯವನ್ನು ಮಾಡ್ತಾ ಇರೋದು ತಪ್ಪಾಗ್ಲಿಕ್ಕೆ ಇವತ್ತು ಸಹ. ಅದ್ರ ಜೊತೆಗೆ ತಾವು ಹೇಳಿದ ಹಾಗೆ ಶಿವಾನುಭವ ಪತ್ರಿಕೆಯನ್ನ ಕೂಡ ಮರುಮುದ್ರಣ ಮಾಡುವಂತ ಕೆಲಸನೂ ಕೂಡ ಇವತ್ತು ಸಹ ನಡೀತಾ ಇದೆ. ಇವತ್ತು ಹಳಕಟ್ಟಿಯವರು ಒಂದ್ ಕಡೆ ವಚನದ ಗುಮ್ಮಟ ಆಗಿದ್ದು, ಇನ್ನೊಂದು ಕಡೆ ಅವರು ಇಲ್ಲಿ ಭೂತ್ನಾಳ ಕೆರೆಯನ್ನು ನೋಡ್ತೀವಿ ನಾವು ಬಿಜಾಪುರ ಕೂಡ. ಅದು ವಿಶ್ವೇಶ್ವರಯ್ಯ ಕರ್ಕೊಂಡ್ಬಂದು ಭೂತ್ನಾಳ ಕೆರೆಯನ್ನು ಮಾಡಿದಂಥವ್ರು ಇವತ್ತು ಡಾಕ್ಟರ್ ಫಗೋಳ ಕಟ್ಟಿಯವರು. BLD ಸಂಸ್ಥೆ ಶೈಕ್ಷಣಿಕವಾಗಿ, ವಾಣಿಜ್ಯ ದೃಷ್ಟಿಯಿಂದ ಸಿದ್ದೇಶ್ವರ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದರು. ಧಾರ್ಮಿಕವಾಗಿ ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಒಬ್ಬ ವ್ಯಕ್ತಿ ಎಲ್ಲಾ ರಂಗದಲ್ಲಿ ಇವತ್ತು ಸಹ ಕೆಲಸ ಮಾಡಿದಂಥವ್ರು. ಇವತ್ತು ಇನ್ನೂ ಬಹಳಷ್ಟು ಮೊನ್ನೆ ನಮ್ಮ ಕೃಷ್ಣ ಕೋಲಾರ ಕುಲಕರ್ಣಿ ಅವರು ಏನೇನೋ ಡಿಬೇಟ್ ಅನ್ನ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಇವತ್ತು ಸಹ ಏನೋ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ಕೂಡ ಅದನ್ನ ತಂದಿದ್ದಾರೆ. ಅದನ್ನು ಕೂಡ ಇವತ್ತು ಸಹ ನಾವು ಜನರಿಗೆ ಅವರ ಚಿಂತನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇವೆ. ತದನಂತರ ಈ ಸಂಸ್ಥೆಯನ್ನ ಪೋಷಣೆ ಮಾಡಿದಂಥವರು ಪರಮ ಪೂಜ್ಯ ಲಿಂಗೈಕ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳು ಬಂತನಾಳ.
ಅವರು ಇವತ್ತು ತಮ್ಮ ಜೋಳಿಗೆ ಮೂಲಕ ಇವತ್ತು ತಾವು ಅಲ್ಲಿ ನಮ್ಮ ಲಿಂಗದ ಗುಡಿ ಏನು 770 ಅಮರಗಣಗಳ ಇದು ಮಾಡಿದಾಗ ಅದರಿಂದ ಬಂದಂಥ ಹಣವನ್ನು ಕೂಡ ಇವತ್ತು ಸಹ ಇವತ್ತು ಈ ಒಂದು ಸಂಸ್ಥೆಗೆ ಇದು ಮಾಡಿಕೊಟ್ಟಂಥವ್ರು. ಅವರು ಪೋಷಣೆ ಮಾಡಿ ಇವತ್ತು ಅನೇಕ ಶಾಲೆಗಳನ್ನ, ಕಾಲೇಜ್ಗಳನ್ನ, ಡಿಗ್ರಿ ಕಾಲೇಜನ್ನ ಇವತ್ತು ಸಹ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಸಹ 2ನೇ ಹಂತಕ್ಕೆ ಇವತ್ತು ಬಂಧನಾಳ ಶಿವಯೋಗಿಗಳು ಇವತ್ತು ಸಹ ಕಾರಣ ಆದರು. ತದನಂತರ ನಮ್ಮ ತಂದೆಯವರಂಥ BM ಪಾಟೀಲ್, ಬಹುಶಃ ನಮ್ಗೆ ಅವತ್ತಾಗ ಹಣ ಇರಲಿಲ್ಲ ಅವಾಗ ಸಂಸ್ಥೆದಾಗ. ನಾವು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡ್ತೇವೆ 1980ರಲ್ಲಿ. ಅದು ಜಾಗ ತೊಗೊಳಕ್ಕೆ ನಮ್ಮ ಕಡೆ ಜಾಗ ಇರಲಿಲ್ಲ. ಬಹುಶಃ ನಮ್ಮ ಕಡೆ ಹಣ ಇದ್ರ ನಂತರ ನಾವು ಈ 2 ಕ್ಯಾಂಪಸ್ ಕೊಡ್ತಿದ್ವಿ. ಹಿರಿಯರೊಬ್ಬರು ಸಂಗಪ್ಪಣ್ಣ ಅವರು ತನ್ನಳ್ಳಿ ಅವರಿದ್ರು. ಅವ್ರು ಹೇಳಿದ್ರಿಲ್ಲ, ಜಾಗ ತಗೋ ವಿದ್ಯಾಧರ, ಇನ್ನೂ ತಗೊಂಡ್ಬಿಡು ಅಂತೇಳಿ, ರೊಕ್ಕ ಇಲ್ಲದವ ಅಂತೇಳಿ. ಅವಾಗ 400-500 ರೂಪಾಯಿ ಎಕರೆ ಜಮೀನ. ಹೀಗಾಗಿ ನಾವು 28ಕ್ಕೆ ಇದಕ್ಕೆ ಆ ಕ್ಯಾಂಪಸ್ ಹಳೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಈ ಕ್ಯಾಂಪಸ್ ಕೊಡ್ತಿತ್ತು. ಆವಾಗ ಸಾಂಗ್ಲಿ ಬ್ಯಾಂಕ್ನಲ್ಲಿ ಒಂದು ಸಹ 2 ಕೋಟಿ ರೂಪಾಯಿ ಸಾಲ ತಗೊಂಡು, ಆ ಸಾಲ ತಗೊಳ್ಳೋದಾಗ ಅನೇಕ ಸಲ ಗ್ಯಾರಂಟಿಗೂ ನಮ್ಮವರೆಲ್ಲ ಸಹಿ ಮಾಡಲಿಲ್ಲ. ನಮ್ಮ ತಂದೆಯವರು ಕಡೆ ಅದನ್ನ ಗ್ಯಾರಂಟಿಗೆ ಸೈನ್ ಮಾಡಿ ಒಬ್ಬರೇ ಇವತ್ತು ಇದನ್ನು ಬ್ಯಾಂಕಿಗೆ ಗ್ಯಾರಂಟಿ ಕೊಡ್ಬೇಕಲ್ಲ, 2 ಕೋಟಿ ಅಂತ ದೊಡ್ಡದು. ಅದನ್ನ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಆಯಿತು. ಮುಂದೆ ತದನಂತರ 86ರಲ್ಲಿ ಇವತ್ತು ವೈದ್ಯಕೀಯ ಮಹಾವಿದ್ಯಾಲಯ ಆಗ್ಬೇಕಾದ್ರೆ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ಈಗಾಗಲೇ ಒಂದು ರಾಮಕೃಷ್ಣ ಹೆಗಡೆ ಅವರ ಸಂದರ್ಭದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಅಲಮೀನ್ ಕಾಲೇಜ್ ಕೊಟ್ಟಿದ್ರು. ಅವರಿಗೆ ನಮ್ಮ ಸಿವಿಲ್ ಹಾಸ್ಪಿಟಲ್ ಪ್ರಾಥಮಿಕವಾಗಿ ಆಗಿತ್ತು. ಸ್ವಾಭಾವಿಕವಾಗಿ ಅವರಿಗೆ ಹಾಸ್ಪಿಟಲ್ ಅನ್ನ ಅವ್ರಿಗೆ ಸಿವಿಲ್ ಹಾಸ್ಪಿಟಲ್ ಅವ್ರಿಗೆ ಸಿಕ್ಕಿತ್ತು, ಸರ್ಕಾರಿ ಆಸ್ಪತ್ರೆ. ತದನಂತರ ಇವತ್ತು ಕಂಡೀಷನ್ ಕೋರ್ಟಿಗೆ ಬಂದ್ಮೇಲೆ ಕೋರ್ಟ್ನಲ್ಲಿ, ಯಾಕಂದ್ರೆ ಅಪ್ಲಿಕೇಶನ್ ಅವ್ರದ್ದು ಇರ್ಲಿಲ್ಲ, ನಮ್ದು ಅಪ್ಲಿಕೇಶನ್ ಇತ್ತು. ಕಾರಣಾಂತರದಿಂದ ಅವ್ರು ರಾಮನಗರ ಕೇಳಿದ್ರು, ಅವ್ರು ನನ್ನ ಬಿಜಾಪುರನ ಹಾಕಿಬಿಟ್ಟಿದ್ರು. ನಮ್ಮ ಒಂದು ಸ್ಥಳೀಯ ಏನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವರು ಸ್ಥಳೀಯ ಕಮಿಟಿಯವರು ನಮ್ಮದು ಒಂದನೇ ಶಿಫಾರಸು ಮಾಡಿದ್ರು. ಕೋರ್ಟ್ನಲ್ಲಿ ಹೋದಾಗ ಭಾಳ ಅಲಮೀನ್ ಕಾಲೇಜ್ ಕ್ಯಾನ್ಸಲ್ ಆಗ್ತಿತ್ತು. ಆದರೆ ನಮ್ಮ ತಂದೆಯವರು ಎಲ್ಲರೂ ಹಿರಿಯರೆಲ್ಲ ನಿರ್ಧಾರ ಮಾಡಿದ್ರು, ಅದು ನಮ್ಮ ಸಂಸ್ಥೆ, ಅದು ಇರಲಿಲ್ಲ, ಇದು ನಮಗೂ ಕೂಡ ನಮ್ದಿದೆ, ನಮಗೂ ಕೊಡಿ ಅಂತೇಳಿ ಆ ಸಂಸ್ಥೆನೂ ಕೂಡ ಅರ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವ್ರು ಕೊಟ್ಟಿದ್ದಕ್ಕೆ ನಮ್ಮ ಬೇಸರ ಇಲ್ಲ. ನಮಗೂ ಕೂಡ ಸರ್ ನಾವು ಅರ್ಜಿ ಇತ್ತು, ನಾವು ಇದನ್ನು ಮಾಡಿದ್ದೀವಿ, ನಮ್ಗೆ ಕೊಡಿ ಅಂತಂದಾಗ ಬಹುಶಃ ಈ ದೇಶದಲ್ಲಿ ಮೊದಲು ಹಾಸ್ಪಿಟಲ್ನಿಂದ ಪ್ರಾರಂಭ ಆಗಿದಂಥ ಮೆಡಿಕಲ್ ಕಾಲೇಜ್ ಇವತ್ತು ಸಹ ಹೀಗೆ. ಅವಾಗ ವೈಶ್ಯ ಬ್ಯಾಂಕ್ನಲ್ಲಿ 5 ಕೋಟಿ ರೂಪಾಯಿ ಲೋನ್ ತಗೊಂಡ್ರು. ಅವಾಗೂ ಕೂಡ ನಮ್ಮ ಮನೆ ಬಂಧುಗಳೇ ಇಟ್ಕೊಂಡು ನಮ್ಮ ಅದರಲ್ಲಿ ಗೌರ್ಮೆಂಟ್ ಬಾಡಿ ಆಗಿದ್ರೆ ಡೆವಲಪ್ಮೆಂಟ್ ಕಮಿಟಿ ಆಗಿದ್ರೆ ಅವರು ಸಹಿ ಮಾಡಲಿಲ್ಲ. ಅವಾಗೂ ನಮ್ಮ ತಂದೆಯವರ ಸಹಿ ಮಾಡಿದ್ರು. ಮುಂದೆ ಎಲ್ಲಿ ತರ ಬರ್ತಾನೆ, ಒಂದು ದಿವಸ ನಾನು ಒಂದು ದಿವಸ ಬಂತು, ಇದೆಲ್ಲ ಆಗಿ ಇವತ್ತು ಹೆಮ್ಮರಾಗಿ ಬೆಳೆದ ಎಲ್ಲ ಸಫಿಷಿಯಂಟ್ ಫಂಡ್ಸ್ ಇದಾವೆ. ಬಂದು ನೋಡ್ತೀನಿ ಬ್ಯಾಂಕ್ ಗ್ಯಾರಂಟಿ ನಮ್ಮ ಕುಟುಂಬ ಐತೆ ಐತಿ, ನಾನು ತೆಗಿಯಪ್ಪ ಈಗ ಹಾಕಿಟ್ಟಿರಿ ಅಂತೇಳಿ. ಈಗ ಬಹುಶಃ ಈಗ ಲಾಸ್ಟ್ ಒಂದು 10 ವರ್ಷದಿಂದ ಅದನ್ನ ಪರ್ಸನಲ್ ಗ್ಯಾರಂಟಿ ಏನೈತಲ್ಲ ಅದನ್ನ ತೆಗಿಸಿದ್ವಿ. ಇಷ್ಟು ಎಲ್ಲ ಕಷ್ಟ ಬಂದು ಏನೋ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಹೈಸ್ಕೂಲು, ಜೂನಿಯರ್ ಕಾಲೇಜುಗಳು, ಶಾಲೆ, ಹಳಕಟ್ಟಿಯವರು, ಭದ್ರನಾಥ ಶಿವಗಳು, ತಂದೆಯವರು ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ. ನಾವು ಸ್ವಲ್ಪ ಆರಾಮದೀವಿ, ನಮ್ಗೇನು ಅಂತ ಪರಿ ದೊಡ್ಡ ತೊಂದರೆ ನಮಗಿಲ್ಲ. ಡಾಕ್ಟರ್ ಸತೀಶ್ ಇಂಜಿನಿಯರ್ ಇಲ್ಲೇ ಇದಾರ. ಆದ್ರೆ ಇವತ್ತು ಇದನ್ನ ಡೀಮ್ಡ್ ವಿಶ್ವವಿದ್ಯಾಲಯ ಮಾಡಿ ಇವತ್ತು ಇನ್ನೂ ಅದನ್ನ ಏನು ಹಿರಿಯರು ಮಾಡಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ನಿಮ್ಗೆ ಬಹಳ ಸಂತೋಷ ಅಂತ ಹೇಳ್ತೀನಿ, ನಾವು ಭಾರತೀಯ ಲಿಂಗಾಯತ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಮಾಡಿದ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ನಾವು ಒಂದು 300 ಕೋಟಿ ರೂಪಾಯಿ ಕೂಡ ಒಂದ ಸಿಂಗಲ್ ಶೇಕ್ 300 ಕೋಟಿ ರೂಪಾಯಿ ಒಂದು ಬಹಳ ಶ್ರೇಷ್ಠವಾದಂತ ಜಾಗ, ಬೆಸ್ಟ್ ಜಾಗ ಇವತ್ತು ನಾವು ರೇವಾ ಯೂನಿವರ್ಸಿಟಿಗಿಂತ 4 ಕಿಲೋಮೀಟರ್ ಮೊದಲು ತಗೊಂಡಿದ್ದೀವಿ. ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆ, ಈಗ ಅದು 4 ವರ್ಷದಿಂದ ತಗೊಂಡಿದ್ದೀವಿ. 300 ಕೋಟಿ ರೂಪಾಯಿ ಇವತ್ತು 500-600 ಕೋಟಿ ರೂಪಾಯಿ. ಹೀಗಾಗಿ ಅಲ್ಲಿನೂ ನಾವು ಶಿಕ್ಷಣ ಸಂಸ್ಥೆನ ನಾವು ವೈದ್ಯಕೀಯ ಮಹಾವಿದ್ಯಾಲಯ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಸಾಕಷ್ಟು ನಮ್ಮಲ್ಲೇ ಚರ್ಚೆ ಆಗ್ತಾ ಇತ್ತು, ವೈದ್ಯಕೀಯ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು, ಎಲ್ಲನೂ ಕೂಡ ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಒಂದು ನಿರ್ಧಾರ ಮಾಡಿ ಇವತ್ತೊಂದು ಸಹ ನಮ್ಮ ಬೆಂಗಳೂರಿನಲ್ಲಿ ಕೂಡ ಬೇರೆ ಸಂಸ್ಥೆ ಇವತ್ತೊಂದು ಸಹ ಫಗುಗಳು ಕಟ್ಟಿಯವರು, ಬಂಧನಾಳೇಶ್ವರಗಳು, BM ಪಾಟೀಲ್, ಬಂಗಾರಮ್ಮ ಸಜ್ಜನವರು ಕಟ್ಟಿದಂಥ ಸಂಸ್ಥೆ ಬೆಂಗಳೂರಿನಲ್ಲಿ ಕೂಡ ಇವತ್ತೊಂದು ಸಹ ಒಂದು ಬೃಹತ್ ಒಂದು ಅದನ್ನ ಕ್ಯಾಂಪಸ್ ಅನ್ನ ಹೊಂದಿ ಅಲ್ಲಿನೂ ಕೂಡ ನನ್ನ ವಿಸ್ತರಣೆ ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಅವಿನಾಶ್ ಕವಿಯವರು ತಾವು ಬಂದಿರಿ ದೂರದಿಂದ, ಶಿವಮೊಗ್ಗದಿಂದ ಬಂದು, ಯಾಕಂದ್ರೆ ರಾಷ್ಟ್ರಕವಿ ಕುವೆಂಪು ಅವರ ನಾಡಿನಿಂದ ಬಂದಂಥವ್ರು, ಅಲ್ಲಂ ಪ್ರಭುಗಳ ನಾಡಿನಿಂದ ಬಂದವರು. ನಮ್ದು ಬಸವ ಜನ್ಮಭೂಮಿ. ಒಂದ್ ಕಡೆ ಬಸವಣ್ಣವ್ರ ಜನ್ಮ ಕೊಟ್ಟದ್ದು ವಿಜಯಪುರ ಜಿಲ್ಲೆ,
ಹೊಗುವಳ್ಕಟ್ಟಿ ಅವ್ರದ್ದು ಕರ್ಮಭೂಮಿ. ಮೂಲತಃ ಧಾರವಾಡದಲ್ಲಿ ಅವರು ಒಂದು ದಿವಸ ಜನಿಸಿದ್ರು ಕೂಡ ಇಲ್ಲಿ ವಕೀಲ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಅವರ ಮಾವನರಾದಂತ ನಮ್ಮ ಚಿಕ್ಕೋಡಿಯವರ ಮನಹಟ್ಟಿ ಇದರಿಂದ ವಿಜಯಪುರ ಅವಿಭಾಜ್ಯ ಜಿಲ್ಲೆ ಅವಾಗ. ಹಿಂಗಾಗಿ ಹಳಕಟ್ಟಿಯವರು ಇಲ್ಲಿ ಬಂದು ವಕೀಲರು ಮಾಡ್ತಾರೆ ತಮ್ಮಣ್ಣಪ್ಪ ಚಿಕ್ಕೋಡಿಯವರಿಂದ. ಹೀಗೆ ಇವತ್ತೊಂದು ದಿವಸ ಈ ಸಂಸ್ಥೆ ನಡೆದು ಬಂದಿದೆ. ಅದ್ರ ಜೊತೆಗೆ ಇವತ್ತು ನಾವು ನಂದು ಹೆಚ್ಚಿನ ಪಾತ್ರ ಇದೆ ಅಂತ ನಾನು ಹೇಳಿದಲ್ಲ, ತಾವೇನು ಹಿರಿಯರು ತಾವು ಪೂಜ್ಯರು ತಾವು ಮಾರ್ಗದರ್ಶನ ಮಾಡಿದಿರಿ. ಸಿದ್ದೇಶ್ವರ ಹಿಡ್ಕೊಂಡು ಮತ್ತು ಎಂ ಕಲಬುರ್ಗಿ ಹಿಡ್ಕೊಂಡು ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದರೆ ಆ ರೀತಿ ಫೌಲ್ಗು ಹಳಕಟ್ಟಿ ಸಂಶೋಧನಾ ಕೇಂದ್ರವನ್ನ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಎಲ್ಲಕ್ಕಿಂತ ಖುಷಿಯಾಗಿದೆ ಬೆಳಗ್ಗೆ ತಾವು ಅದು ಏನು ವಿಕಲಚೇತನರ ಶಾಲೆಗೆ ಬಹಳ ಒಂದು ದಿವಸ ಅರ್ಥಪೂರ್ಣ ದಿವಸ. ಯಾಕಂದ್ರೆ ಇವತ್ತು ವಿಕಲಚೇತನ ಮಕ್ಕಳಿಗೆ ಒಂದು ಬಹುಶಃ ಬಿಡೀ ಭಾರತ ದೇಶದಾಗ ಎಲ್ಲರೂ ಐತೆ ಇಲ್ಲೋ ನನಗೆ ಗೊತ್ತಿಲ್ಲ. ಶಿಲ್ಪಿ ಇರೋದು ನೋಡ್ಕೋಬೇಕು ನೀವು. ಅಲ್ಲಿ ಇದರಲ್ಲಿ ಹೋಗಿ ನೋಡಿ ರುಣವಾಲ್ ಅವರು ಮತ್ತು ನಮ್ಮ ಬೇಳೆ ಸಂಸ್ಥೆ ಜೊತೆಗೂಡಿಸಿ ಮಾಡಿದಾವೆ. ಅದಕ್ಕೆ ನಾನು ಇನ್ನಷ್ಟು CSR ಹಣ ಮತ್ತು ಇನ್ನಷ್ಟು ಕೊಟ್ಟು ಅದನ್ನ ಹೆಮ್ಮರವಾಗಿ ಬಳಸಿ ಇಡೀ ದೇಶಕ್ಕೆ ಇವತ್ತು ವಿಕಲಚೇತನ ಮಕ್ಕಳು ಏನಿದ್ದಾರೆ ಆ ಮಕ್ಕಳಿಗೆ ಒಂದು ಶ್ರೇಷ್ಠವಾದಂತ ಒಂದು ಸಿಗಬೇಕು. ಅದನ್ನ ಇವತ್ತು ದಿವಸ ನಾನು ಹಳಕಟ್ಟಿ ಅವರಿಗೆ, ಬಂತನಾಳ ಶಿವಗಳಿಗೆ, ನನ್ನ ತಂದೆಯವರಾದಂಥ BM ಪಾಟೀಲ್, ಬಂಗಾರಮ್ಮ ಸಜ್ಜರವರಿಗೆ ಈ ಒಂದು ಇದನ್ನ ನಾನು ಅರ್ಪಣೆ ಮಾಡ್ತೇನೆ. ಮತ್ತು ಬೆಳಗ್ಗೆ ನಾನು ತಮ್ಮ ಸಮಕ್ಷವನ್ನ ಹೇಳಿದ್ದೀನಿ. ನಾ ಬೇಳೆ ಸಂಸ್ಥೆಯಲ್ಲಿ ಬಹಳಷ್ಟು ಕಾರ್ಬಾರ ಮಾಡಲ್ಲ ಕೂಡ. ಇವತ್ತು ಚಾನ್ಸಲರ್ ಕೂಡ ನಾನು ಮಗ BM ಪಾಟೀಲ್ ಮಾಡಿದ್ದೀವಿ. ಸುನಿಲ್ ಗೌಡರು ಸಹ ಸಂಸ್ಥೆಯ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ನಾವು ಸುಮ್ಮನೆ ಬಹಳ ಜನರಲ್ ಬಾಡಿ ಬರ್ತೀವಿ ಹೋಗ್ತೀವಿ. ಅಲ್ಲಿ ಆ ಶಾಲೆಗೆ ಮಾತ್ರ ನಾನು ಮಾತು ಕೊಟ್ಟಿದ್ದೀನಿ. ಪ್ರತಿ ತಿಂಗಳಿಗೊಮ್ಮೆ ನಾವು ಆ ಶಾಲೆಗೆ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೀನಿ. ಬಹಳ ಅವಶ್ಯಕತೆ ಇದೆ. ಸ್ವಲ್ಪ ಆದ್ರೂ ನಮ್ಮ ಅಳಿದ ಸೇವೆಯನ್ನ ನಾವು ಸಮಾಜಕ್ಕೆ ಮಾಡಬೇಕು. ನಮ್ಮ ಹಿರಿಯರು ಮಾಡಿದ್ದಾರೆ. ಮತ್ತು ಕೊರೋನಾ ಟೈಮ್ನಲ್ಲಿ ಅಪ್ಪುಗಳು ನನಗೆ ಹೇಳ್ತೀನಿ, ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ಸಂಸ್ಥೆ ಒಂದು ಕೊರೋನಾ ಸಂದರ್ಭದಲ್ಲಿ ಒಂದು ಮಾನವೀಯತೆಯನ್ನು ಬರೆದಿದ್ರೆ ಅದು ನಮ್ಮ BND ಸಂಸ್ಥೆ BM ಪಾಟೀಲ್ ಮಾಡಿ 500 ಬೆಡ್ ಮಾಡಿ 200 ಬೆಡ್ ಆಕ್ಸಿಜನ್ ಬೆಡ್ ಮಾಡಿ ಸರ್ಕಾರ ಕೊಟ್ಟಿದ್ದಕ್ಕಿಂತ ಕಡಿಮೆ ರೇಟ್ ನಲ್ಲಿ ಎಲ್ಲರೂ ಅವಾಗ ಅದು ತಿಳ್ಕೊಂಡ್ಬಿಟ್ರು ಜನ. 106 ಕೋಟಿ ರೂಪಾಯಿ ನಾವು ಮನಸ್ಸು ಮಾಡಿದ್ರೆ 400-500 ಕೋಟಿ ರೂಪಾಯಿ ಮಾಡಬಹುದಾಗಿದೆ. ಆದ ಸಂದರ್ಭದಲ್ಲಿ ಮಾನವೀಯತೆನ ಮರೆದು ದಿವಸ ನಾವು ಇವತ್ತು ಕೊರೋನಾ ಸಂದರ್ಭದಲ್ಲಿ ಇದು ಮಾಡಿ ಇವತ್ತು NDTV, CNN, IBN, ಇಂಡಿಯಾ ಟುಡೇ ಇವತ್ತು ಎಲ್ಲಾ ಮಾಧ್ಯಮಗಳು ಎಲ್ಲರೂ ಕೂಡ ಇದು ಮಾಡಿದ್ರು. ಮತ್ತು ಸ್ವಲ್ಪ ಹುಡುಗರು ಬೈದು ಬಿಟ್ರು. ಅನೇಕ ಶಿಕ್ಷಣ ಕಾರ್ಪೊರೇಟ್ಸ್, ಹಾಸ್ಪಿಟಲ್ಸ್, ನಮ್ಮ ಸಂಸ್ಥೆಗಳು ಅದಾವು. ಯಾರು ಕೂಡ ಅವರು ಎಲ್ಲ ಮಾಡ್ಬೇಕಾಗಿತ್ತು ಈ ರೀತಿ ಅಂತ ಹೇಳಿ ಮಾಡಿದಾಗ ಅದನ್ನು ಕೂಡ ಮಾಡಿದ್ರು. ಆ ಒಂದು ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ನಮ್ಮ ಅವಿನಾಶ್ ಕವಿಯವರು ಬಹಳ ವೈಜ್ಞಾನಿಕವಾಗಿ ನಾವೆಲ್ಲ ಕೂಡ ಧಾರ್ಮಿಕವಾಗಿ ಇದರಿಂದ ನಾವು ಮಾತುಗಳನ್ನು ಕೇಳ್ತಿದ್ದೀವಿ. ಇವತ್ತು ಇಷ್ಟಲಿಂಗದ ಬಗ್ಗೆ, ನಮ್ಮ ಪೂಜೆ ಬಗ್ಗೆ, ನಮ್ಮ ಲಿಂಗಾಯತ ಧರ್ಮದ ಇದ್ರ ಬಗ್ಗೆ ಅದಕ್ಕೆ ಒಂದು ಸೈಂಟಿಫಿಕ್ ಆಯಾಮ ಏನಿದೆ. ಬಹುಶಃ ಇದು ಡಾಕ್ಟರ್ ಸತೀಶ್ ಇಬ್ಬರು ಇಲ್ಲಿ ಮತ್ತು ಆ ಒಂದು ಕೆಲಸವನ್ನು ಇವತ್ತೊಂದು ದಿವಸ ಅವರು ಕವಿಯವರು ಬಹಳ ಸುಂದರವಾಗಿ ಇವತ್ತೊಂದು ದಿವಸ ಎಲ್ಲಾನು ಕೂಡ ಮಾಡಿದ್ದಾರೆ. ಬಹುಶಃ ಅವ್ರನ್ನ ತಮ್ಮ ಜೊತೆ ಕರೆದಿದ್ದು ಅವರ, ಯಾಕಂದ್ರೆ ಪ್ರತಿ ಸಲ ನಾವು ಯಾರೋ ಡಾಕ್ಟರ್ಸ್ ಕರಿತಿದ್ವಿ, ಯಾರೋ ರಾಜಕೀಯ ಕರಿತಿದ್ವಿ. ಸಲ ಕವಿಯವರು ಕರೆದಿದ್ದು ಹೊಸ ಆಯಾಮ ಇವತ್ತೊಂದು ದಿವಸ. ಇವತ್ತು ಲಿಂಗ ಪೂಜೆ ಕಡೆ ವಾಪಸ್ ನಾವು ಹೋಗಿದ್ವಿ, ವಿಶ್ವಲಿಂಗದ ಕಡೆ ದಿವಸ ನಾವು ಹೋಗಿದ್ವಿ. ಅದರ ಮಹತ್ವವನ್ನು ದಿವಸ ಎಲ್ಲರಿಗೂ ಕೂಡ ವೈಜ್ಞಾನಿಕವಾಗಿ ಇವತ್ತೊಂದು ದಿವಸ ಅರ್ಥ ಮಾಡ್ಕೊಳ್ಳುವಂತ ಒಂದು ಬಹಳ ಸುಂದರವಾದಂತ ಪ್ರೆಸೆಂಟೇಷನ್ ಕೂಡ ಮಾಡಿ ಅದನ್ನ ಮಾತನ್ನು ಕೂಡ ಹೇಳಿದ್ದಾರೆ. ನಾವು ವಿಶೇಷವಾಗಿ ನಮ್ಮ ಡಾಕ್ಟರ್ ಅವಿನಾಶ್ ಕವಿಯವರು ಕೂಡ BND ಸಂಸ್ಥೆಯಿಂದ ನಾವು ಹೃದಯಪೂರ್ವಕವಾದಂತಹ ಒಂದು ಹೇಳಿ ಮತ್ತು ಎಲ್ಲ ನಮ್ಮ ಮಣಕವಾಡ ಸ್ವಾಮಿಗಳು ಮತ್ತು ಇನ್ನಿದ್ರು ನಾನು ಹೋಗಿದ್ದೆ. ನಾನು ಹೇಳ್ಬೇಕಂದ್ರೆ ನನಗೆ ಮಣಕವಾಡ ಸ್ವಾಮಿಗಳು ನಾವು ಆ ಶಾಲೆದು ಭೂಮಿ ಪೂಜೆ ಕರೆದಿದ್ರು. ನಾ ಹೋದ್ನಿ, ನೋಡ್ತೀನಿ, ಏನೂ ಇಲ್ರಿ ಕುದ್ಲಿ ಪೂಜೆ ಮಾಡಿಸಿದ್ರು. ನನಗನ್ಸಿದ್ರು ಸುಮ್ಮನೆ ಕುದ್ಲಿ ಪೂಜೆ ಮಾಡ್ಸ್ಯಾರ, ಇಲ್ಲೇನು ಆಗಂಗಿಲ್ಲ ಕೂಡ ಅಂತ ಹೇಳಿ. ಸತ್ಯ ಏನೂ ಹೋಟೆಲ್ ಹೋಗಕ್ ದಾರಿನೂ ಇರ್ಲಿಲ್ಲ. ಅದನ್ನ ಸಾಲಿಗ ಹೋಗಿ ನಾನು ಪೂಜೆ ಮಾಡಿ ಬನ್ನಿ. ಮುಂದ ಮೊನ್ನೆ ಶಾಲೆಗೆ ಉದ್ಘಾಟನೆಗೆ ಹೋಗ್ತಿರ್ಬೋಳ. ಬಹುಶಃ ಯಾರೇ ನಮ್ಮ BND ಸಂಸ್ಥೆ ಅಂತವರು ಅಂತ CBSE ಸ್ಕೂಲ್ ಅಂತ ಒಂದು ಹಳ್ಳಿಯಲ್ಲಿ ಒಂದು ಶಾಲೆಯನ್ನು ಮಾಡಿದ್ದಾರೆ.
ಶಕ್ತಿ ಇರ್ಬೋದು. ಬಹಳ ಚೆನ್ನಾಗಿ ಮಾಡಿರ್ಬೋದು. ನಾ ಅವ್ರಿಗೆ ಹೇಳಿದ್ನಿ, ಸುಮ್ಮನೆ ನೀವೇನೋ ಕುದ್ಲಿ ಪೂಜೆ ಮಾಡಿ ಕಳಿಸಿರಿ, ಇದೇನು ಆಗ್ತೈತಿ ಬಿಡ್ತೈತಿಲ್ಲ ತಿಳ್ಕೊಂಡು ಅಥವಾ ಏನೋ ಒಂದು ಸಣ್ಣ ಪ್ರಮಾಣದಾಗ ಆಗ್ತದೆ ಮಾಡಿದ್ರು. ನೂರಾರು ಕೋಟಿ ಶಿವನು ಬುದ್ಧನು ತಮ್ಮ ಪ್ರವಚನ ಮಾತುಗಳಿಂದ ತಂದದ್ದು. ಅದರಿಂದ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರು ಬಬಲೇಶ್ವರ ಮಠಕ್ಕೆ ಬಂದಿದ್ರು, ಇಲ್ಲಿನೂ ಕೂಡ ಅವರು ಅನಾಯಾಸವಾಗಿ ಬಂದಿದ್ದಾರೆ. ನಿಮಗೂ ಕೂಡ ಕವಿಯವರ ಮಾತುಗಳನ್ನು ಕೇಳವಾಯ್ತು, ಪೂಜ್ಯ ಶ್ರೀಗಳ ಮಾತುಗಳನ್ನು ಕೇಳವಾಯ್ತು. ತಾವು ಕೂಡ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಂತ ಮಾತನ್ನು ಹೇಳಿ, ಇವತ್ತು ನಾವೆಲ್ಲರೂ ನಮ್ಮ ಹಿರಿಯರು ಏನು ನಮಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆ ಹಿರಿಯರ ಮಾಡಿದ್ದನ್ನು ಇವತ್ತು ಸಹ ನಾವು ಕನಿಷ್ಠವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋದ್ರೆ ಅದೇ ಒಂದು ಬಹು ಶ್ರೇಷ್ಠ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಪೂಜ್ಯ ಶ್ರೀಗಳು ಇವತ್ತು ಸಹ ಶಿವಮೊಗ್ಗದಿಂದ ಇಲ್ಲಿ ಬಂದು ನಮ್ಮ ಸಲುವಾಗಿ ತೊಂದರೆ ತಗೊಂಡು ಬಂದು ನಮಗೆ ಆಶೀರ್ವಚನ ನೀಡಿದ್ದಾರೆ. ಎಲ್ಲ ಶ್ರೀಗಳಿಗೆ ಮತ್ತು ಕವಿಯವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ. ಪ್ರತಿ ವರ್ಷ ಇವತ್ತು ತಾವು ಭಾಗವಹಿಸಿ ನಮ್ಮ ಹಿರಿಯರ ಸ್ಮರಣೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದರ ಮಾತನ್ನು ಹೇಳಿಸೋದು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ, ಇವತ್ತು ನಾನು ಬೇಡಿ ಸಂಸ್ಥೆ ಅಧ್ಯಕ್ಷ ಯಾವತ್ತೂ ನಾನು ಮಾತಾಡೋದೇ ಈ ಕಾರ್ಯಕ್ರಮದಲ್ಲಿ ಇವತ್ತು ಮಾಡೋದಕ್ಕೆ ಪೂಜ್ಯ ಶ್ರೀಗಳಿಗೆ ಧನ್ಯವಾದ. ಸ್ವಲ್ಪ ವಿಚಾರಗಳನ್ನ ಮುಂದಿಡಬೇಕು ಅನ್ನೋ ದೃಷ್ಟಿಯಿಂದ 4 ಮಾತುಗಳನ್ನ ಆಡಿದಂತೆ ತಮ್ಮೆಲ್ಲರಿಗೂ ಕೂಡ ಪೂಜ್ಯ ಶ್ರೀಗಳಲ್ಲಿ ವಂದಿಸಿ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ಶರಣಾರ್ಥಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಸಂಸ್ಮರಣಾ ದಿನವನ್ನ ಕಾರ್ಯಕ್ರಮವನ್ನ ಎಲ್ಲಿಗೆ ಮುಗಿಸುತ್ತಿದ್ದೇವೆ. ಆಗಮಿಸಿರುವಂತಹ ಎಲ್ಲ ಪರಮ ಪೂಜ್ಯರಿಗೆ ಅನಂತ ಶರಣು ಸಮರ್ಪಣೆಯನ್ನ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸರ್ವ ಸದಸ್ಯರಿಗೂ, ನಿರ್ದೇಶಕರಿಗೂ, ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸರ್, ಬಿಟ್ಟು ಆಗಮಿಸಿದ ಎಲ್ಲರಲ್ಲಿ ವಿನಂತಿ, ನಮ್ಮ ಆಡಳಿತ ಕಚೇರಿಯ ಹತ್ತಿರ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಅದನ್ನ ಸ್ವೀಕರಿಸಬೇಕು. ಜೊತೆಗೆ ಯಶಸ್ವಿಗೆ ಕಾರಣೀಕರ್ತರಾದಂತಹ ಎಲ್ಲರಿಗೂ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೂ ಕೂಡ